ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾಟಕಕ್ಕೆ ಮೂಲ ಚಾಲನೆಯನ್ನು ಕೊಟ್ಟ ಸೂತ್ರದ ಗೊಂಬೆಯಾಟ, ದುರ್ಬಲ ಮನಸ್ಸಿನವರ ಕಲ್ಮಶವನ್ನು ಹೋಗಲಾಡಿಸುವ ಬಳಿ, ವಿಶಿಷ್ಟವಾದ ದಕ್ಷಿಣ ಕನ್ನಡದ ಪಾಣಾರ ಆಟ ಹಾಗೂ ನೀತಿ ಧರ್ಮವನ್ನು ತಿಳಿಸುವ ಒಂದು ತತ್ವಪದ. ಜನಪದ ಕಲೆಗಳಲ್ಲಿ ಆಟ ಎಂದರೆ ನಾಟಕ ಎಂದೇ ಅರ್ಥ. ನಾಟಕಕ್ಕೆ ಮೂಲ ಚಾಲನೆಯನ್ನು ಕೊಟ್ಟ ಸೂತ್ರದ ಗೊಂಬೆಯಾಟ ನೋಡಲು ಅಪ್ಯಾಯಮಾನವಾಗಿರುತ್ತದೆ. ಕುರುನಾಡೆಂದು ಕರೆಯಲಾಗುವ ಉತ್ತರ ಕರ್ನಾಟಕದ ಬಯಲು ಸೀಮೆ ಎರೆಮಣ್ಣಿನ ಕರಿನಾಡು ಆಗುತ್ತದೆ. ಕಪ್ಪು ನೆಲ, ಆದರೆ ಅಲ್ಪ ಮಳೆ. ಅಪಾರ ಲಲಿತ ಕಲೆಗಳನ್ನು ಕರಗತ ಮಾಡಿಕೊಂಡಿರುವ ಈ ಜನರ ಕಲಾರಾಧನೆ ಗಮನೀಯವಾದುದು. ಬಯಲು ಸೀಮೆಯ ಕೂಸಾದ ಅಂತರವಳ್ಳಿ ಶತಶತಮಾನಗಳಿಂದ ಸೂತ್ರದ ಬೊಂಬೆಯಾಟಕ್ಕೆ ತವರು ಮನೆ ಎನಿಸಿದೆ. ಇಲ್ಲಿನ ಸೂತ್ರದ ಬೊಂಬೆಗಳು ಸೂರ್ಯಾಸ್ತವಾಗುವುದನ್ನೇ ಕಾಯ್ದು ಕುಳಿತು ಭೂಮಿಗೆ ಕತ್ತಲಿಳಿದು ಬಂದಂತೆಯೇ ತಮ್ಮ ಅಂಗಾಂಗಗಳ ಸೂತ್ರಗಳನ್ನು ತಮ್ಮನ್ನಾಡಿಸುವ ಸೂತ್ರಿಗಳಿಗೆ ಕೊಟ್ಟು ಕುಣಿಸುವಂತೆ ಕೇಳಿರಬಹುದಾದ ರೀತಿಯಲ್ಲಿ ಇಲ್ಲಿ ನಡೆಯುತ್ತದೆ ಬೊಂಬೆಯಾಟ. ಅಂತರವಳ್ಳಿ ಧಾರವಾಡ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಒಂದು ಹಳ್ಳಿ. ಇಲ್ಲಿನ ಬೊಂಬೆಯಾಟ ಉತ್ತರ ಕರ್ನಾಟಕದ ನೆಲದಲ್ಲಿ ನೀರಿಲ್ಲದೆ ಒಣಗುತ್ತಿರುವ ದುಂಡು ಮಲ್ಲಿಗೆಯ ಬಳ್ಳಿಯಂತೆ ಕ್ಷೀಣಿಸುತ್ತಿರುವ ಜನಪದ ರಂಗಭೂಮಿಯ ಒಂದು ರೂಪ. ಇದೊಂದೇ ಈಗ ಉಸುರು ಹಿಡಿದಿರುವ ಬೊಂಬೆ ಮೇಳ. ಇರುವ ಇದೊಂದು ತಂಡವು ಕಣ್ಮರೆಯಾದರೆ ನಮ್ಮ ಮುಂದಿನ ಮಕ್ಕಳಿಗೆ ಈ ಭಾಗದಲ್ಲಿ ಸೂತ್ರದ ಬೊಂಬೆಯಾಟವೆಂಬ ರಂಗಕಲೆ ಇತ್ತೆಂದು ಇತಿಹಾಸ ಬರೆದು ಹೇಳಬೇಕಾಗುತ್ತದೆ. ಸೂತ್ರದ ಬೊಂಬೆಯಾಟ ಹಳ್ಳಿಯಲ್ಲಿ ಹುಟ್ಟಿದ ಕಲೆ. ಗ್ರಾಮೀಣರ ದುಡಿಮೆಯ ಆಯಾಸವನ್ನು ನಿವಾರಿಸಿ ಮಾಯಾಲೋಕವನ್ನು ಕಟ್ಟಿಕೊಟ್ಟು ಅವರ ಕನಸುಗಳಿಗೆ ಚೈತನ್ಯವನ್ನು ಕೊಡುತ್ತಾ ಬಂದ ರಂಗಕಲೆ. ರಾತ್ರಿ ಶಾಲೆಯಂತೆ ವರ್ತಿಸಿ ಪೌರಾಣಿಕ ಕಥೆಗಳನ್ನು ತೋರಿಸಿ ನೀತಿ ಸಂಯಮಗಳನ್ನು, ಶಾಂತಿ ಸೌಹಾರ್ದಗಳನ್ನು ಕಲಿಸಿಕೊಟ್ಟ ಅಪರೂಪದ ಕಲೆ. ಸೂತ್ರದ ಬೊಂಬೆಯಾಟ ಎಷ್ಟು ಪುರಾತನವೆಂದು ಹೇಳಲು ನಮಗೆ ಆಧಾರಗಳು ದೊರಕಿವೆ. ಭರತನ ನಾಟ್ಯಶಾಸ್ತ್ರದಲ್ಲಿ ಸೂತ್ರಧಾರನೆಂಬ ಹೆಸರು ಬರುತ್ತದೆ. ಸೂತ್ರಧಾರ ಎಂದರೆ ಬೊಂಬೆಗಳಿಗೆ ಕಟ್ಟಿದ ದಾರಗಳನ್ನು ಹಿಡಿದು ಕುಣಿಸುವಾತ, ಅಂದರೆ ನಾಟಕವನ್ನು ನಡೆಸುವಾತ ಎಂದು ರಂಗಭೂಮಿ ಹೇಳಿದರೆ, ಜನಪದ ರಂಗಭೂಮಿಯಲ್ಲಿ ಬೊಂಬೆ ಕುಣಿಸುವವರಿಗೆ ಸೂತ್ರಧಾರ ಎಂಬ ಹೆಸರು ನಿಂತಿದೆ. ಬೊಂಬೆಯಾಟದಂತಹ ಜನಪದ ರಂಗ ಕಲೆಗಳಿಗೆ ಯಾವ ಕಾಲದ ಯಾವ ದೊರೆಗಳ ಆಶ್ರಯವೂ ದೊರೆತಂತಿಲ್ಲ, ಪ್ರೋತ್ಸಾಹ ಸಿಕ್ಕಂತಿಲ್ಲ. ಅಪರೂಪಕ್ಕೆನ್ನುವಂತೆ ಧಾರವಾಡ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಅಂತರವಳ್ಳಿಯ ಜೀವನಗೌಡರ ವಂಶದವರಿಗೆ ವಿಜಯನಗರದ ಅರಸರ ಪ್ರೋತ್ಸಾಹ ಸಿಕ್ಕಿತ್ತು. ಇದಕ್ಕೆ ಕಾರಣ ಜೀವನಗೌಡರ ಪರಂಪರೆಯವರು ಉತ್ತಮ ಕಲಾವಿದರಾಗಿದ್ದುದೇ ಆಗಿದೆ. ವಿಜಯನಗರವನ್ನು ಆಳಿದ ಮಹಾನ್ ದೊರೆ ಶ್ರೀಕೃಷ್ಣದೇವರಾಯರು ಜೀವನಗೌಡರ ಪರಂಪರೆಯಲ್ಲಿ ಇದ್ದ ಪುಟ್ಟನಗೌಡರಿಗೆ ಪ್ರಶಂಸಿಸಿ ತಾಮ್ರಶಾಸನವನ್ನು ಬರೆಸಿಕೊಟ್ಟ ಅಪರೂಪದ ಉದಾಹರಣೆ ಈ ವಂಶದ್ದಾಗಿದೆ.
ಬೊಂಬೆ ಆಟ ಬೆಳತನಕ ನಡೆಯುವ ಆಟ. ಕತೆ ಸಾಮಾನ್ಯವಾಗಿ ಪೌರಾಣಿಕ. ಎಲ್ಲಿಯೂ ಏಕತಾನತೆ ಸುಳಿಯಬಾರದು. ಒಂದು ವೇಳೆ ಏಕತಾನವೆಂದು ಕಲಾವಿದರಿಗೆ ತಿಳಿದರೆ ಹನುಮನಾಯಕನೆಂಬ ಚೋಟುದ್ದದ ಪಾತ್ರವನ್ನು ರಂಗಕ್ಕೆ ತಂದು ಮದ್ದಳೆಕಾರ ಅಣ್ಣಯ್ಯನೊಡನೆ ಕುಶಲೋಪರಿ ನಡೆಸಿ ಹಾಸ್ಯದ ಮಾತುಗಾರಿಕೆಗೆ ತೊಡಗುತ್ತಾರೆ. ಆಗ ಕಲೆಯ ನದಿಯ ಮೇಲೆ ಹಾಸ್ಯದ ಹಾಯಿದೋಣಿ ತೇಲಿ ಬರುತ್ತದೆ. ಕರ್ಣ, ಕೌರವೇಶ್ವರ, ನನ್ನ ಮಿತ್ರ, ನೋಡಿದೆಯಾ ಯುದ್ಧದಲ್ಲಿ ಆದ ಹಾನಿಯನ್ನು? ನೋಡೋಣ ಆಯ್ತು. ಮೊದಲನೆಯದಾಗಿ ಭೀಷ್ಮಾಚಾರ್ಯರಿಗೆ ದಳಪತಿಯ ಪಟ್ಟವನ್ನು ಕಟ್ಟಿದ್ದಾದರೆ 10 ದಿವಸಗಳವರೆಗೆ ಅಹೋರಾತ್ರಿ ಯುದ್ಧ ಮಾಡಿ ಪಾಂಡವರ ಮೇಲಿನ ಮಮಕರದಿಂದ ಸರಳ ಮಂಚದ ಮೇಲೆ ಮಲಗಿಬಿಟ್ರು. ಈಗ ದ್ರೋಣಾಚಾರ್ಯರಿಗೆ ದಳಪತಿಯ ಪಟ್ಟವನ್ನು ಕಟ್ಟಿದ್ದಾಗಿಯೂ ಕೂಡ 2 ದಿವಸ ನಮಗೆ ಸೋಲಾಗಬೇಕು. ಹೌದೌದು. ಮಾತು ಬಾರದ ಮರದ ಬೊಂಬೆಗಳ ಕೀಲು ಕೀಲುಗಳಿಗೆ ಸೂತ್ರ ಕಟ್ಟಿ ಅವನ್ನು ಹಿಡಿದು ತೆರೆಯ ಹಿಂದೆ ನಿಂತು ಸೂತ್ರಿಗಳು ಪುಟ್ಟ ರಂಗಸ್ಥಳದಲ್ಲಿ ಪುಟ್ಟ ಪೌರಾಣಿಕ ದೇವಾನುದೇವತೆಗಳನ್ನು ಹಿಡಿದು ಆಡಿಸಿ ಕತೆ ನಡೆಸುವ ಕಲೆ ಗಮನಾರ್ಹವಾದದ್ದು. ಕಲಾವಿದರು ತೆರೆಯ ಹಿಂದೆ ನಿಂತು ಹಾಡಿದರೆ ಬೊಂಬೆಗಳು ಹಾಡುತ್ತವೆ, ಅಭಿನಯ ಮಾಡುತ್ತವೆ. ಕಲಾವಿದರು ಕುಣಿದು ಕುಣಿಸಿದರೆ ತಾವೂ ಕುಣಿಯುತ್ತವೆ. ಕಲಾವಿದರು ಈ ಗೊಂಬೆಗಳಿಗೆ ಜೀವ ತುಂಬುತ್ತಾರೆ. ಹಾಡು, ಸಂಭಾಷಣೆ, ಕುಣಿತಗಳಲ್ಲಿ ಬೊಂಬೆಗಳ ಅಂತರಂಗಕ್ಕೆ ಇಳಿದು ಪರಕಾಯ ಪ್ರವೇಶ ಮಾಡಿದಂತಿರುತ್ತದೆ. ಜೀವನಗೌಡರನ್ನು ಗೊಂಬೆಗೌಡರೆಂದೇ ಕರೆಯುವುದು ವಾಡಿಕೆ. ಇವರ ಪರಿವಾರವೆಲ್ಲವೂ ಬೊಂಬೆಗಳ ಸೂತ್ರ ಹಿಡಿದು ಕುಣಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿದೆ. ಪ್ರೋತ್ಸಾಹವಿಲ್ಲದೆ ಸೊರಗಿ ಆಶ್ರಯವಿಲ್ಲದೆ ನಶಿಸುತ್ತಿರುವ ಸೂತ್ರದ ಗೊಂಬೆಯಾಟದ ಕಲೆಗೆ ಆಶ್ರಯ ನೀಡಿರುವ ಜೀವನಗೌಡರ ಸಂಸಾರ ಕಲೆಯನ್ನೇ ನಂಬಿ ಬದುಕುತ್ತಿರುವ ಕುಟುಂಬ. ಇಲ್ಲಿ ಎಲ್ಲರೂ ಕಲಾವಿದರೆ. ಬಹಳ ಸಂತೋಷವಾಯಿತು. ಸೇಡಿನ ಸೇಡನ್ನೇ ತೀರಿಸಿಕೊಳ್ಳತಕ್ಕಂಥ ಕಾಲ ಬಂತು. ಆಜ್ಞೆಯನ್ನು ಕೊಟ್ಟು ಬಿಡಿ. ಭಕ್ಷಕ, ನನ್ನ ನಾಲಿಗೆಯನ್ನು ನೀನಿದ್ದರಲ್ಲವೇ ಸೀಳುವುದು. ನೀನು ನಿನ್ನ ಸಂಗಡ ಬಂದಿರತಕ್ಕಂಥ ಶ್ರೀಹರಿ ಏರ್ವರು ಮುಚ್ಚಿರಬೇಕು. ಆ ರೀತಿಯಾಗಿ ಇದು ಯಾವನ ಧನುಷ್ಯನ ನಾದ ಕೇಳಿದ್ರಿ ಹೇಳು. ತ್ರೈಲೋಕ್ಯಗಳು ಗಡಗಡನೆ ನಡುಗುವವು. ಅಂಥ ವೀರ ಧನಂಜಯನೆದುರಿಗೆ ನಿಂತು ಯುದ್ಧ ಮಾಡುತ್ತೇನೆಂಬ ಎಚ್ಚರಿಕೆ ನಿನಗಿದೆಯೇ? ಎದುರಾಗಲೇ ನನ್ನ ಹುಳವೇ, ಎದುರಾಗಿ ನೋಡಿಕೊಳ್ಳುತ್ತೇನೆ. 60ರ ದಶಕದಲ್ಲಿ ಪ್ರಧಾನಿಯವರಾಗಿದ್ದ ನೆಹರು ಅವರು ಇವರ ತಂದೆ ಜೀವನಗೌಡರ ಗೊಂಬೆ ಮೇಳವನ್ನು ನೋಡಿ ಆನಂದಿಸಿ ಬೆನ್ನು ತಟ್ಟಿದ ಸಂದರ್ಭವನ್ನು ಸದಾ ನೆನೆಯುವ ಜೀವನಗೌಡರು ಅವರಾಡಿಸಿದ ಬೊಂಬೆಗಳ ಬಣ್ಣಗಾರಿಕೆ ಸಮೃದ್ಧವಾಗಿದ್ದು ಅವು ಸಮಯದ ಹರೆಯವನ್ನು ಹಾಗೆಯೇ ಉಳಿಸಿಕೊಂಡಿವೆ. 400 ವರ್ಷಗಳಿಂದಲೂ ನಮ್ಮ ಮನೆತನದಲ್ಲಿ ಈ ಸೂತ್ರದ ಗೊಂಬೆ ಆಟ ನಡ್ಕೊಂಡು ಬಂದಿದೆ. ಶ್ರೀಕೃಷ್ಣ ದೇವರಾಯನ ಕಾಲಕ್ಕೂ ಕೂಡ ನಮ್ಮ ಸೂತ್ರದ ಗೊಂಬೆ ಆಟ ಇತ್ತು. ಶ್ರೀಕೃಷ್ಣ ದೇವರಾಯ ಒಂದು ತಾಮ್ರದ ಮೆಚ್ಚೋಲೆಯನ್ನು ಕೊಟ್ಟಿದ್ದರು. ಅದನ್ನು ಪುಣೆ ಯೂನಿವರ್ಸಿಟಿಯವರು ಅಂತ ಹೇಳ್ಕೊಂಡು ಒಬ್ಬರು ಬಂದು ಅದ್ರ ಬಗ್ಗೆ ನಾವೇನೋ ಸಂಶೋಧನೆ ಮಾಡಬೇಕು ಹಾಗೆ ಹೀಗೆ ಹೇಳಿ ಆ ತಾಮ್ರಪಟ ಒಯ್ದರು. ಇದು ನಮ್ಮ ಮನೆತನದಲ್ಲಿ 400 ವರ್ಷಗಳಿಂದ ನಡೆದುಕೊಂಡು ಬಂದಂಥ ಕಲೆ ಇದು. ನಮ್ಮ ತಂದೆಯವರ ಕಾಲದಲ್ಲಿ ಸ್ವಲ್ಪ ಊರ್ಜಿತಾವಸ್ಥೆ ಇತ್ತು. ಆಮೇಲೆ ನನ್ನ ಈ ಯಜಮಾನಿಕೆಯಲ್ಲಿ ತೀರಾ ಊರ್ಜಿತ ಸ್ಥಿತಿ ಅಂತ ಹೇಳಿದರೆ ಬೆಂಗಳೂರು ಕನ್ನಡ ಸಾಹಿತ್ಯ ಸಮ್ಮೇಳನ, ಆಮೇಲೆ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಇದರಲ್ಲೆಲ್ಲ ಭಾಗಿಯಾಗಿದ್ದೆ. ಅಷ್ಟೇ ಅಲ್ಲದೆ ಪಶ್ಚಿಮ ಜರ್ಮನಿ ಮತ್ತು ಜೆಕೋಸ್ಲೋವಾಕಿಯಾ 2 ರಾಷ್ಟ್ರಕ್ಕೂ ICCRದವರಿಂದ ನನ್ನ ಕಳಿಸಿದ್ರು. ಸರ್ಕಾರವೇ ಎಲ್ಲ ಖರ್ಚು ಕೊಟ್ಟಿತ್ತು. ಮತ್ತು ಇದು ನಮ್ಮ ಮನೆತನದಲ್ಲಿ ನಡೆದು ಬಂದ ಕಲೆ. ಈ ಜನಪದ ಕಲೆಗಳು ಸುಮಾರು ನಮ್ಮ ಸೂತ್ರದ ಗೊಂಬೆ ಆಟ ಒಂದು 2-3 ಮಾತ್ರ ಜೀವಂತವಾಗಿ ಅದಾವೆ. ಊರ್ಜಿತಾವಸ್ಥೆಯಲ್ಲಿರ್ತಕ್ಕಂಥವುಗಳು 1 ಅಥವಾ 2 ಅದಾವಷ್ಟೇ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಗ್ಗಕಾಮತ್ತರದೊಂದು, ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮದು ಒಂದು ಇಡೀ ಉತ್ತರ ಕರ್ನಾಟಕದಲ್ಲಿಯೇ ಒಂದೇ ಒಂದು ಸೂತ್ರದ ಗೊಂಬೆ ಆಟ ಇದೆ.
ನಮ್ಮ ತಮ್ಮಗಳು 3 ಜನ ಅದಾರೆ, ಅವರು ಕೂಡ ಗೊಂಬೆ ಹಿಡಿತಾರೆ. ಆಮೇಲೆ ನನ್ನ ಮಕ್ಕಳಿಬ್ಬರು, ಆಮೇಲೆ ನಮ್ಮ ತಮ್ಮನ ಮಕ್ಕಳು, ಹೀಗೆಲ್ಲ ಅವರು ಕೂಡ ಕಲ್ತಿದ್ದಾರೆ. ಮತ್ತು ಈಗಲೂ ದಿನಾಲೂ ಪ್ರಾಕ್ಟೀಸ್ ಮಾಡ್ತಾರೆ ನನ್ನ ಕಡೆಗೆ. ಈಗ 2 ವರ್ಷಗಳಿಂದ ತೀರಾ ಕನಿಷ್ಠ ಬರಗಾಲ, ಆದ್ದರಿಂದ ಏನು ಮಾಡೋಕ್ಕನ ಆಗ್ತಾ ಇಲ್ಲ. ಈ ಟಿ ವಿ ಯುಗದಲ್ಲಿ ಮತ್ತು ಪಿಕ್ಚರ್ನ ಹಾವಳಿಯಲ್ಲಿ ನಮ್ಮ ಈ ಸೂತ್ರದ ಗೊಂಬೆ ಆಟ ಉಳಿಯೋದು ಬಹಳ ಕಷ್ಟ ಪರಿಸ್ಥಿತಿನಲ್ಲಿದೆ. ಇದಕ್ಕೆ ನಮ್ಮ ಸರ್ಕಾರದವರು ಸಬ್ಸಿಡಿ ರೂಪದಿಂದಲೋ ಅಥವಾ ಯಾವ ರೀತಿಯಿಂದಲೋ ಧನ ಸಹಾಯ ಮಾಡಿದರೆ ಖಂಡಿತ ಈ ಸೂತ್ರ ಗೊಂಬೆ ಆಟ ಉಳಿತದೆ. ಇಲ್ಲದೆ ಹೋಗಿದ್ದರೆ ಇನ್ನು ಸ್ವಲ್ಪ ದಿವಸಗಳಲ್ಲಿ ಈ ಸೂತ್ರದ ಗೊಂಬೆ ಆಟ ಮಾಯಾಗಿ ಹೋಗೋದ್ರಲ್ಲಿ ಸಂಶಯ ಇಲ್ಲ. ಸಮಸ್ತ ಜನಪದ ಬದುಕೆ ನಂಬಿಕೆಯ ತಳಹದಿಯ ಮೇಲೆ ನಿಂತಿದೆ. ಮನುಷ್ಯನನ್ನು, ದೈವವನ್ನು, ವ್ಯವಸ್ಥೆಯನ್ನು ನಂಬುವುದರಿಂದಲೇ ಮಾನವನ ಬದುಕು ರೂಪುಗೊಂಡಿದೆ. ಈ ನಂಬುಗೆಗಳಿಂದಾಗಿ ಆಚರಣೆಗಳು ಹುಟ್ಟಿಕೊಂಡಿವೆ. ಕೆಲವೊಮ್ಮೆ ಈ ಆಚರಣೆಗಳು ವಿಚಿತ್ರವೆನಿಸುತ್ತವೆ, ಅರ್ಥಹೀನವೂ ಎನಿಸುತ್ತವೆ. ಆದರೆ ನಂಬುವವರು ಈ ಆಚರಣೆಗಳಿಂದ ಅಭಯ ಪಡೆದು ತಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಪಾರಾಗಿದ್ದೇವೆ ಎಂದುಕೊಳ್ಳುತ್ತಾರೆ. ಈ ಎಲ್ಲ ಮಾತುಗಳು ಬಳಿ ಎಂಬ ಆಚರಣೆಗೆ ಅನ್ವಯವಾಗುತ್ತದೆ. ಬಳಿ ಎಂದರೆ ಭಯಗ್ರಸ್ತನಾಗಿ ಮನೋರೋಗಿಯಂತಾದವನ ಭಯವನ್ನು ಹೋಗಲಾಡಿಸಿ ಅವನ ಮನದೊಳಗೆ ಅಡಗಿದ್ದ ಅನಿಷ್ಟವನ್ನು ಹೋಗಲಾಡಿಸುವ ಒಂದು ಆಚರಣೆ. ಭಯ ಮನುಷ್ಯನ ಅನುಭವಕ್ಕೆ ಎದುರಾದ ಮೊಟ್ಟಮೊದಲ ಮಾನಸಿಕ ಸ್ಥಿತಿ. ಜೀವವಿರುವ ಎಲ್ಲ ಪ್ರಾಣಿಗಳಿಗೂ ಭಯ ಇದ್ದೇ ಇರುತ್ತದೆ. ಜೀವಿಗಳಿಗೆ ಬದುಕಿ ಉಳಿಯಬೇಕೆಂಬ ಆಸೆಯೋ ಅಥವಾ ಪ್ರಾಣದ ಹಂಬಲವೋ ಭಯಕ್ಕೆ ಮೂಲ ಕಾರಣ. ಪ್ರಾಣಾಪಾಯದ ಶಂಕೆ ಇರುವ ಎಲ್ಲಕ್ಕೂ ಮನುಷ್ಯ ಹೆದರುತ್ತಾನೆ. ಭಯಕ್ಕೊಳಗಾದ ಮನುಷ್ಯನ ಮನಸ್ಸಿನಲ್ಲಿ ಹಲವಾರು ವಿಕಾರಗಳು ನೆಲೆಗೊಳ್ಳುವುದುಂಟು. ಇದನ್ನು ನಮ್ಮ ಜನರು ಗಾಳಿ, ಸೋಂಕು, ದೆವ್ವ, ಪೀಡೆ, ಪಿಶಾಚಿ ಮುಂತಾದ ಹೆಸರುಗಳಿಂದ ಕರೆದುಕೊಳ್ಳುತ್ತಾರೆ. ಭಯದಿಂದ ವಿಕಾರಗೊಂಡ ಮನುಷ್ಯನ ಮನಸ್ಸು ಏನೇನನ್ನು ಮಾಡಲು ಪ್ರೇರೇಪಿಸುತ್ತದೆಯೋ ಬಲ್ಲವರಾರು. ಕೆಲವರು ಹುಚ್ಚರಂತೆ ವರ್ತಿಸಬಹುದು, ಕೆಲವರು ಪರಮಾನಸ ಶಕ್ತಿಗೆ ವಶರಾಗಿ ಕುಣಿಯಬಹುದು, ಅಳಬಹುದು, ಕಾಯಿಲೆಯಾದವರಂತೆ ಮಲಗಿಬಿಡಬಹುದು. ಭೀತಿಗೊಂಡ ಮನುಷ್ಯನ ಮನಸ್ಸಿಗೆ ಏನನ್ನು ಕೊಟ್ಟರೆ ಭಯದಿಂದ ಮತ್ತು ಭಯದ ಪರಿಣಾಮದಿಂದ ಪಾರಾಗಬಹುದು ಎಂಬ ಆಲೋಚನೆ ನಡೆಸಿದಾಗ ದೇವರು ಸರ್ವಶಕ್ತ, ಆತನನ್ನು ನೆನೆದು ಸದಾ ಮನದಲ್ಲಿರಿಸಿಕೊಂಡರೆ ಗಾಳಿ, ಸೋಂಕುಗಳ ಉಪಟಳವಿರುವುದಿಲ್ಲವೆಂಬ ಮೂಲ ತತ್ವದಿಂದ ಭಕ್ತಿ ಪಂಥಗಳು ಹುಟ್ಟಿಕೊಂಡಿವೆ. ಸಾಮಾನ್ಯವಾಗಿ ವಿಚಾರವಾದಿಗಳು ಭಕ್ತಿ ಪಂಥಕ್ಕೆ ಶರಣಾಗಿ ತಮ್ಮ ಎಲ್ಲ ಮನಸ್ಸಿನ ಆರೋಗ್ಯಗಳನ್ನು ಕಾಪಾಡಿಕೊಂಡರೆ ಮುಗ್ಧ ಮಾನವರು ಏನು ಮಾಡಬೇಕು ಹೇಳಿ? ಅಂಥವರಿಗೆ ಭಯ ಮನಸ್ಸಿನಲ್ಲಿ ನೆಲೆಯಾಗಿ ಭೂತ ಪ್ರೇತಗಳಾಗಿ ಪೀಡಿಸಿದರೆ ಮಂತ್ರ, ಮಾಟ, ಬಳಿ ಮುಂತಾದ ಸ್ಪರ್ಶ ತೀವ್ರವಾದ ಪ್ರಯೋಗಗಳಿಂದ ದೆವ್ವ ಬಿಡಿಸುವುದುಂಟು. ಒಟ್ಟಿನಲ್ಲಿ ಭೂತ ಪ್ರೇತಗಳು ಮನುಷ್ಯನಿಗಿಂತ ಬಲಶಾಲಿಯಾದುವೆಂದು ನಮ್ಮ ಜನ ನಂಬುತ್ತಲೇ ಬಂದಿದ್ದಾರೆ. ಶರೀರವಿಲ್ಲದ ಆ ಜೀವಗಳು ಏನೂ ಮಾಡಲು ಸಾಧ್ಯವಿಲ್ಲವೆಂಬ ಅರಿವು ಮುಗ್ಧ ಜನರಿಗೆ ಇಲ್ಲವಾಗಿದೆ. ಆದರೆ ಜನರು ಹೆಚ್ಚು ಹೆಚ್ಚು ಜ್ಞಾನ ಸಂಪಾದನೆ ಮಾಡಿದಂತೆಲ್ಲ ದೆವ್ವ ಪೀಡೆಗಳಿಗೆ ಹೆದರುವುದು ಕಡಿಮೆ. ವಾಮಾಚಾರದ ಮಂತ್ರ, ತಂತ್ರ, ಮದ್ದು ಮಾಟಗಳಿಂದ ಹಿಡಿದ ಪ್ರೇತಗಳನ್ನು ಬಿಡಿಸಬಹುದೆಂಬ ಆಚರಣೆ ಬಹು ಪುರಾತನವಾದದ್ದು. ಹಣೆಗೆ ಹಚ್ಚುವ ನಾಮ, ಅಂಜನ, ಸಾದುಗಪ್ಪು, ವಿಭೂತಿ, ಕುಂಕುಮ ಇತ್ಯಾದಿಗಳಿಗೆ ಭೂತ ಪ್ರೇತಗಳು ಹೆದರುತ್ತವೆ ಎಂದು ಕೆಲವರ ನಂಬಿಕೆ. ಮಂತ್ರವಾದಿ ಕಗ್ಗತ್ತಲ ತುಂಬು ಅಮಾವಾಸ್ಯೆಯನ್ನು ಬಳಿ ನೆರವೇರಿಸಲು ಬಳಸುತ್ತಾನೆ. ನಿರ್ಜನ ಪ್ರದೇಶ, ಕಲ್ಲು ನೀರು ಕರಗುವ ಸರಿರಾತ್ರಿಯಲ್ಲಿ ಮಂತ್ರವಾದಿ ತನ್ನ ಸಹಚರರ ಸಮೇತ ಅನುಕೂಲಕರವಾದ ಸ್ಥಳದಲ್ಲಿ ನಡೆಸುವ ಈ ಬಳಿ ಭಯಾನಕ ಮತ್ತು ಬೆಚ್ಚಿ ಬೀಳಿಸುವ ಪರಿಸರವಾಗುತ್ತದೆ.
ಮಾಟಗಾರಿಕೆ ಎಲ್ಲವೂ ಮುಗಿದ ಮೇಲೆ ಮಂತ್ರವಾದಿಯ ಸೂಚನೆಯಂತೆ ಸರಿರಾತ್ರಿಯ ಕೊರೆಯುವ ಚಳಿಯಲ್ಲಿ ಕೊಡನೀರನ್ನು ರೋಗಿಯ ತಲೆಯ ಮೇಲೆ ಎರೆಯುತ್ತಾರೆ. ಇಂತಹ ಅನಿರೀಕ್ಷಿತವಾದ ತಣ್ಣೀರಿನ ಸ್ಪರ್ಶಕ್ಕೆ ರೋಗಿಯ ಶರೀರವೆಲ್ಲ ಹೌವನೆ ಹಾರಿದಂತಾಗುತ್ತದೆ. ತಣ್ಣೀರಿನ ಕೊರೆಯುವ ಥಂಡಿಯ ಶಕ್ತಿಗೋ ಮಂತ್ರಶಕ್ತಿಗೋ ದೆವ್ವ ಬಿಟ್ಟು ಓಡಿ ಹೋಗುತ್ತದೆ. ಮಂತ್ರವಾದಿಯ ಪ್ರಕಾರ ರೋಗಿಯನ್ನು ಹಿಡಿದಿದ್ದ ದೆವ್ವವನ್ನು ಬಾಳೆಪಟ್ಟೆಯ ಮಂಟಪದಲ್ಲಿ ಬಂಧಿಸಲಾಗುತ್ತದೆ. ಮಂತ್ರಮುಗ್ಧನಾದ ರೋಗಿ ಪವಾಡವೆನ್ನುವಂತೆ ಆರೋಗ್ಯವನ್ನು ಮರಳಿ ಪಡೆಯುತ್ತಾನೆ. ಸುಸ್ತಾಗಿ ಬಂದವನು ಕಸುವನ್ನು ಪಡೆದು ಮಂತ್ರವಾದಿಯ ಪಾದಗಳಿಗೆ ಶರಣು ಮಾಡುತ್ತಾನೆ. ದೆವ್ವವನ್ನು ಹಿಡಿದು ಸೆರೆ ಹಾಕಿದ ಬಾಳೆಪಟ್ಟೆಯ ಮಂಟಪವನ್ನು ಮಂತ್ರವಾದಿಯ ಸಹಾಯಕರು ಹೊರಲಾರದ ಭಾರವನ್ನು ಹೊತ್ತಂತೆ ಬಳಿ ಸ್ಥಳದಿಂದ ಮತ್ತೊಂದು ನಿರ್ಜನ ಪ್ರದೇಶಕ್ಕೆ ಕೊಂಡೊಯ್ದು ನಿರ್ದಯವಾಗಿ ಕೊಚ್ಚಿ ಹಾಕುತ್ತಾರೆ. ಮಂಟಪದ ಜೊತೆ ಹಿಡಿದು ಕಾಡುತ್ತಿದ್ದ ದೆವ್ವವು ನಾಶವಾಯಿತೆಂದು ಗಾಳಿ ಹಿಡಿದ ರೋಗಿ ನಂಬುತ್ತಾನೆ. ಈ ನಂಬುಗೆ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದಷ್ಟು ದಟ್ಟವಾಗಿ ಆತ ಆರೋಗ್ಯವಂತನಾಗುತ್ತಾನೆ. ಜನಪದರು ನಂಬಿ ಆಚರಿಸುವ ಬಳಿ ಈ ಪರಿಸರದಲ್ಲಿ ನೂರಾರು ಮನೋರೋಗಿಗಳನ್ನು ಚಿಕಿತ್ಸೆಗೆ ಒಳಪಡಿಸಿ ಆರೋಗ್ಯವಂತರನ್ನಾಗಿ ಮಾಡಿರುವುದನ್ನು ನಾವಿಂದು ಕಾಣುತ್ತಿದ್ದೇವೆ. ಮನಃಶಾಸ್ತ್ರಜ್ಞರು ಈ ಬಗ್ಗೆ ಏನು ಹೇಳುವರೋ ತಿಳಿಯದು. ಆದರೆ ಬಳಿ ಮನಸ್ಸು ದುರ್ಬಲರಾದವರ ಒಳತಿಗಾಗಿ ಬಳಕೆಯಲ್ಲಿದೆ. ಕನ್ನಡ ನಾಡಿನ ಕರಾವಳಿ ಯಕ್ಷಗಾನ ಈಗ ಇರುವ ರೂಪಕ್ಕೆ ಮೂಲ ಕಾರಣ ಕರಾವಳಿಯ ಭೂತಾರಾಧನೆಗಳು, ನಾಗಮಂಡಲ, ಡಕ್ಕೆಬಲಿ ಮುಂತಾದ ಆರಾಧನಾತ್ಮಕ ಕಲೆಗಳು. ಪಾಣಾರಾಟವು ಕೂಡ ತನ್ನ ಕೊಡುಗೆಯನ್ನು ಈ ಕಲೆಗೆ ನೀಡಿದೆ ಎಂದೇ ಹೇಳಬಹುದು.
ಪ್ರಿಯ ವೀಕ್ಷಕರೇ, ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತಂದನಾನ ತಾನ. ಕರುನಾಡ ಮೂಡಲಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಡಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ, ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.